ಓಕೆ ಬಾಯ್. ನೆಕ್ಸ್ಟ್ ವೀಕು ಶೃಗಲಿನ ಲಾಸ್ಟ್ ವಿಡಿಯೋ ಆಗಿರುತ್ತೆ. ಎಲ್ಲ ಶಾಕು ಏನಿದು ಅಂತ. ಏನೋ ಚಿತ್ರಕಲಾ ಪರಿಷತ್ತಲ್ಲಿ ಸಿಗ್ದಾಗಲೇ ಮೇಡಮ್ ವಾರದಲ್ಲಿ 3 ವಿಡಿಯೋ ಮಾಡಿ ಅಂತಿದ್ರಿ, ವಾರದಲ್ಲಿ ನನಗೆ 3 ದಿನ ಉಸಿರಾಡಕ್ಕೆ ಸಿಗಲ್ಲ, ಇನ್ನು 3 ವಿಡಿಯೋ ಮಾಡೋ ಥರ ಇದ್ದಿದ್ರೆ ಅಷ್ಟೇ ಮುಗಿತು ಕತೆ. ಈ ವಾಸು ಮತ್ತು ಸಂತೋಷ್ ಆಲ್ರೆಡಿ ತೂಕ ಇಳಿಸ್ಬಿಟ್ಟಿದೆ. ಸಂತೋಷ್ ಅಂತೂ ಕಡ್ಡಿ ಅಂತಲೇ ಇಟ್ಕೊಳ್ಳಿ, ಅದು ಬೇರೆ ವಿಷಯ. ಇನ್ನು ನಾನು 3 ವಿಡಿಯೋಸ್ ಮಾಡೋಣ ಅಂತ ಹೇಳಿದ್ರೆ ಅಷ್ಟೇ, ಇವರಿಬ್ರು ಮಾಯನೇ ಆಗೋಗ್ತಾರೆ. ಬಟ್ ಫಸ್ಟು ಕತೆಗೆ ಬರೋಣ. ಭಾರತದಿಂದ ಮಾಡುವ ಕಡೆಯ ವಿಡಿಯೋ ಮುಂದಿನ ವಾರದ ವಿಡಿಯೋ. ಯಾಕಂದರೆ ಅದಾದಮೇಲೆ ನಾನು ಅಮೇರಿಕಕ್ಕೆ ಹೋಗ್ತಿದ್ದೀನಿ. ವಿಚ್ ಮೀನ್ಸ್ ಟು ಸೇ ದ್ಯಾಟ್ ಶೃಗಲ್ ವಿಡಿಯೋಸ್ ನಿಮಗೆ ಸಿಗುತ್ತೆ, ಬಟ್ ನಾನು ಅಮೇರಿಕಾದಲ್ಲಿ ಇರ್ತೀನಿ. ಅರ್ಥ ಆಯ್ತಾ ನಿಮಗೆ? ಇವಾಗ ಅನ್ಯೋ ಹಲೋ ನಮಸ್ಕಾರ ಅಂತ ಬನ್ನಿ ನಮ್ಮ ಇವತ್ತಿನ ಚರ್ಚೆ ಮಾತುಕತೆಯನ್ನು ಶುರು ಮಾಡೋಣ. ಸೊ ಇವತ್ತಿನ ಡೇಟ್ ಏನು? ಇವತ್ತು ಜನವರಿ 19ನೇ ತಾರೀಕು, ಕರೆಕ್ಟಾ? ಇವತ್ತೇನೋ ವಿಶೇಷವಾಗಿ ಇಲ್ಲದೆ ಹೋದರೂ 21ನೇ ತಾರೀಕು ಈಸ್ ವೆರಿ ವೆರಿ ವಿಶೇಷ. ಯು ಆಲ್ರೆಡಿ ನೋ ಇಟ್ ಈಸ್ ಅಮಾವಾಸ್ಯೆ. ಅಮಾವಾಸ್ಯೆ ಅಂದರೆ ಮೌನಿ ಅಮಾವಾಸ್ಯೆ. ಮಾಘ ಮಾಸದಲ್ಲಿ ಬರುವ ಈ ಅಮಾವಾಸ್ಯೆನ ಮೌನಿ ಅಮಾವಾಸ್ಯೆ ಅಂತ ಯಾಕೆ ಕರಿತೀವಿ ಅಂದರೆ ಬೈಕ್ ಜಿಪ್ ಹಾಕೋಬೇಕು, ಸೈಲೆಂಟಾಗಿರಬೇಕು, ಮೌನವಾಗಿರಬೇಕು ಅಂತ ಅರ್ಥ. ಅಯ್ಯೋ ಮೇಡಮ್ ನಿಮ್ಮ ಹೆಸರೇ ಪಟ್ಟಾಕಿ ಶ್ರುತಿ, ನೀವು ಕ್ವೈಟಾಗಿರೋಕ್ಕೆ ಸಾಧ್ಯನಾ ಅಂತ ನೀವು ಕೇಳಬಹುದು. ಆಗಲ್ಲ ನನಗೂ ಸೈಲೆಂಟಾಗಿರೋದಕ್ಕೆ. ಆದರೆ ಆವತ್ತಿನ ದಿನ ನಾವು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಒಂದು ಧ್ಯಾನನ ಮಾಡಬೇಕಾಗತ್ತೆ ಮೌನವಾಗಿ. ಏನು ಪ್ರಯೋಜನ ಏನು ಸೈಲೆಂಟಾಗಿದ್ದು ಅಂತ ಕೇಳಿದ್ರೆ, ನಮ್ಮಲ್ಲಿರುವ ಆ ಒಂದು ಕ್ರೋಧನ, ಆ ಒಂದು ಆತಂಕನ, ಆ ಒಂದು ಆಕ್ರೋಶನ ಶಾಂತಗೊಳಿಸಿದ್ದಕ್ಕೆ, ನಮ್ಮ ಒಂದು ಅಹಂಕಾರವನ್ನು ಶಾಂತಗೊಳಿಸಿದ್ದಕ್ಕೆ ಮೌನಿ ಅಮಾವಾಸ್ಯೆ. ಇನ್ನು ನ್ಯೂ ಮೂನ್ ಟೈಮಲ್ಲಿ ಅಬಂಡೆನ್ಸ್ ಚೆಕ್ಗಳು ಅದೆಲ್ಲ ನಿಮಗೆ ಗೊತ್ತಿರೋ ಕತೆಗಳೇ. ಮಾಡ್ತೀರಾ? ಮಾಡಿ. ಸುಮಾರು ಜನರು ಒಂದು ಡೌಟನ್ನು ಕೇಳಿದ್ದೀರಾ, ಸಿಂಗರ್ ಶ್ರುತಿ ಅಬಂಡೆನ್ಸ್ ಚೆಕ್ಕನ್ನು ಪ್ರತಿ ನ್ಯೂ ಮೂನು ಮಾಡ್ತಾನೇ ಇರಬೇಕಾ ಅಂತ. ಇಟ್ಸ್ ನಾಟ್ ನೆಸೆಸರಿ. ಇಷ್ಟ ಇರೋರು ಹೊಸದಾಗಿ ನ್ಯೂ ಮೂನ್ ಟೈಮಲ್ಲಿ ಅಬಂಡೆನ್ಸ್ ಚೆಕ್ಸ್ಗಳನ್ನು ಮಾಡಬಹುದು ಆ್ಯಂಡ್ ಬೇರೆ ಬೇರೆ ಜಾಗಗಳಲ್ಲಿ ಇಡಬಹುದು. ಅಂದರೆ ಫಾರ್ ಇನ್ಸ್ಟೆನ್ಸ್ ನೀವು ಕ್ಯಾಶ್ ಬಾಕ್ಸಲ್ಲಿ ಒಂದ್ಸತಿ ಇಟ್ಟಿದ್ರೆ ದೆನ್ ಯು ಕ್ಯಾನ್ ಆ್ಯಕ್ಚುಲಿ ಕೀಪ್ ಇಟ್ ಇನ್ ಯುವರ್ ಡ್ರಾಯರ್. ಯಾವುದೋ ಒಂದು ಡ್ರಾಯರಲ್ಲಿ ಒಂದು 10 ರೂಪಾಯಿ ನೋಟ್ ಇಟ್ಟಿರ್ತೀರ, ಅದ್ರ ಜೊತೆ ಅಬಂಡೆನ್ಸ್ ಚೆಕ್ಕನ್ನು ಇಡಿ. ಆ 10 ಯಾವಾಗ 100 ಆಗುತ್ತೆ, 100 ಯಾವಾಗ 1000 ಆಗುತ್ತೆ, 1000 ಯಾವಾಗ ಲಕ್ಷ ಆಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ ಗೊತ್ತಾ. ದಟ್ ಈಸ್ ದಿ ಪವರ್. ಅದೊಂಥರ ಮ್ಯಾಗ್ನೆಟ್ ಥರ, ಇಟ್ ಅಟ್ರಾಕ್ಟ್ಸ್ ಅಬಂಡೆನ್ಸ್. ಅರ್ಥ ಆಯ್ತಾ? ಹಾಂ. ಇನ್ನು ಅಬಂಡೆನ್ಸ್ ಚೆಕ್ಗಳನ್ನು ಗಿಫ್ಟ್ ಮಾಡ್ಬೋದು. ಎಸ್, ಇಟ್ಸ್ ವೆರಿ ವೆರಿ ಆಸ್ಪಿಷಿಯಸ್. ನಿಜವಾದ ಚೆಕ್ಕ ಬರೀತಾ ಇದ್ದೀರಾ, ಸಿಗ್ನೇಚರ್ ಹಾಕಿ ಅಯ್ಯೋ ನನ್ನ ದುಡ್ಡು ಹೋಗ್ತಿದೆ ಅಂತ. ಇಲ್ಲ ತಾನೇ, ಇಟ್ಸ್ ಜಸ್ಟ್ ಅ ಪ್ರೋಟೋಟೈಪ್. ಪ್ರೋಟೋಟೈಪ್ ಅಂದರೆ ಸೇಮ್ ಚೆಕ್ ಹೆಂಗಿರುತ್ತೋ ಅದೇ ರೀತಿಯಲ್ಲಿ ನೀವೊಂದು ಚೆಕ್ ಲೀಫನ್ನು ಕ್ರಿಯೇಟ್ ಮಾಡ್ತೀರಾ. ಓನ್ಲಿ ಡಿಫ್ರೆನ್ಸ್ ಇಸ್ 2 ಜಾಗದಲ್ಲಿ ಆ ವ್ಯಕ್ತಿಯ ಹೆಸರು ಬರುತ್ತೆ. ಫ್ರಮ್ ಜಾಗದಲ್ಲಿ ನಿಮ್ಮ ಹೆಸರು ಬರಲ್ಲ, ಬ್ರಹ್ಮಾಂಡದ ಹೆಸರು ಬರುತ್ತೆ. ಬಿಕಾಸ್ ದಿ ಅಬಂಡೆನ್ಸ್ ಇಸ್ ಗಿವೆನ್ ಬೈ ದಿ ಯೂನಿವರ್ಸಿಟಿ. ಕರೆಕ್ಟಾ? ಗೊತ್ತಾಯ್ತಾ ನಿಮಗೆ? ಸೊ ಬೆಸ್ಟ್ ಗಿಫ್ಟ್ ಅಂದರೆ ಅಬಂಡೆನ್ಸ್ ಚೆಕ್ಸ್ ಅಪ್ಪ. ನಾನು ಯಾರ್ಯಾರು ಕೊಟ್ಟಿದ್ದೀನೋ ಅಬಂಡೆನ್ಸ್ ಚೆಕ್ಕು ಅವ್ರಿಗೆ ಎಷ್ಟೆಲ್ಲ ದುಡ್ಡು ಬಂದಿದೆ ಗೊತ್ತಾ. ರಾಯಲ್ಟಿ ಕೇಳಕ್ಕೆ ಹೋದರೆ ಅವಳ ಬಿಕಮ್ ಅ ಬಿಲಿಯನರ್ ಬೈ ನಾವು. ಬೇಡ ಬಿಡಿ, ನಮ್ಗೆ ಯಾಕೆ ಬೇಕು ಇನ್ನೊಬ್ಬರು ದುಡ್ಡು, ಮಾಡ್ಕೊಳ್ಳಿ ಅವ್ರ ದುಡ್ಡನ್ನು. ಸೊ ಅಬಂಡೆನ್ಸ್ ಚೆಕ್ಸನ್ನು ಆರಾಮಾಗಿ ರಾಜ್ಯಾರೋಷವಾಗಿ ಗಿಫ್ಟ್ ಮಾಡಿ. ಗ್ರೀನ್ ಪೆನ್ನಲ್ಲೇ ಬರಿಬೇಕಾ ಮ್ಯಾಮ್ ಅಂತ ಕೇಳ್ತೀರಾ? ಹೌದಮ್ಮ, ಗ್ರೀನಲ್ಲೇ ಬರಿಬೇಕು. ಗೊತ್ತಾಯ್ತಾ? ಆಯಿತಾ? ಕ್ಲಿಯರ್ಡ್. ನಾವು ಲೆಟ್ಸ್ ಗೋ ಟು ದಿ ಸೆಕೆಂಡ್ ಪಾರ್ಟ್ ಆಫ್ ದ ವಿಡಿಯೋ. ನಿಮ್ಮಲ್ಲಿ ಸುಮಾರು ಜನರು ಉದ್ದ ಆಗೋದು ಹೇಗೆ ಅನ್ನುವ ಪ್ರಶ್ನೆಯನ್ನು ಕೇಳಿದ್ದೀರಾ. ಈಗ ಕೆಲವೊಂದು ವೈಜ್ಞಾನಿಕ ವಿಷಯಗಳ ಬಗ್ಗೆ ಮಾತಾಡೋಣ. ಸಾಮಾನ್ಯವಾಗಿ ಹೇಳ್ತಾರೆ ಗಂಡಸರು ಅವ್ರ ಹುಡುಗರು ರಾದರ್ 25 ದಿನ ನಂತರ ಆ್ಯಂಡ್ ಹೆಂಗಸರು ಹೆಣ್ಮಕ್ಳು 21 ದಿನ ನಂತರ ಉದ್ದ ಆಗೋಲ್ಲ ಅಂತ. ಅದು ಸತ್ಯನಾ ಅಂದರೆ ಎಸ್, ಅದು ಸತ್ಯ. ಅದು ಯಾಕೆ ಅಂದರೆ ನಮ್ಮ ದೇಹಕ್ಕೆ ಅದರದೇ ಆದ ಕೆಲವೊಂದು ಕೆಲಸ ಕಾರ್ಯಗಳಿದೆಯಲ್ಲ, 24 hours 365 days ಅದನ್ನು ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತಾ ಇದ್ರೆ ದೇಹ ಕಷ್ಟ ಆಗುತ್ತೆ. ಸೊ ಎಲ್ಲದಕ್ಕೂ ಒಂದು ಕಡಿವಾಣ ಅಂತ ಇರುತ್ತೆ, ಒಂದು ಟೈಮ್ ಫ್ರೇಮ್ ಅಂತ ಇರುತ್ತೆ. ಹೇಗೆ ನೀವು ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ಮಾಡ್ತೀರೋ, ರಾತ್ರಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲವೋ, ಅದೇ ರೀತಿಯಲ್ಲಿ ದೇಹಗೂ ಒಂದು ಟೈಮ್ ಟೇಬಲ್ ಅಂತ ಇರುತ್ತೆ. ಆ ಟೈಮ್ ಟೇಬಲನ್ನು ಅದು ಫಾಲೋ ಮಾಡುತ್ತೆ. ಸೊ ಐಡಿಯಲಿ HGH ವಿಚ್ ಇಸ್ ದಿ ಹ್ಯೂಮನ್ ಗ್ರೋತ್ ಹಾರ್ಮೋನ್ ಫಾರ್ ಬಾಯ್ಸ್ 25 ಆದಮೇಲೆ, ಫಾರ್ ಗರ್ಲ್ಸ್ 21 ಆದಮೇಲೆ ಆಫ್ಟರ್ ಪ್ಯೂಬರ್ಟಿ ಅಂತ ಹೇಳ್ತಾರೆ, ನಿಂತು ಹೋಗುತ್ತೆ. ಬಟ್ ಇಟ್ ಡಸ್ ನಾಟ್ ಮೀನ್ ದಟ್ ಯು ಕೆನಾಟ್ ಎವರ್ ಗ್ರೋ ಟಾಲರ್ ಅಂತ. ಯು ಕ್ಯಾನ್ ಮೈ ಡಿಯರ್, ದಟ್ ಈಸ್ ದಿ ಗ್ರೇಟ್ ಪಾರ್ಟ್. ಅದೇ ಪಟಾಕಿ ಸುದ್ದಿ. ಹಾಂ, ಈ ಸಮಯದಲ್ಲಿ ಮತ್ತೊಂದು ಬಹಳ ಮುಖ್ಯವಾದ ಮಾಹಿತಿಯನ್ನು ಕೊಡಬೇಕು. ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಬಟನನ್ನು ಒತ್ತಿ. ಬಿಕಾಸ್ ಆಮೇಲೆ ನೀವು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಎಲ್ಲ ಮಿಸ್ ಮಾಡಿಕೊಂಡ್ರೆ ಇಟ್ಸ್ ನಾಟ್ ಮೈ ಫಾಲ್ಟ್. ಆಯಿತಾ? ಕೊಡ್ತಾ ಇದ್ದೀನಿ ಟೈಮು ಒತ್ತಕ್ಕೆ. ಆಯಿತಾ? ಸರಿ, ಇವಾಗ ಬರೋಣ. ಸೊ ನಮ್ಮ ಮೆದುಳು ಹೆಂಗಿದೆ? ಒಂದು ವಾಲ್ನಟ್ಟು, ಒಂದು ಆಕ್ರೋಟ್ ಥರ ಇದೆ ನೋಡೋಕ್ಕೆ.
ಅದರಲ್ಲಿ ಒಂದು ಚಿಕ್ಕ ಬಟಾಣಿಯ ರೀತಿಯಲ್ಲಿ ಇರುವ ಗ್ರಂಥಿನೇ ನಮ್ಮ ಒಂದು ಪಿಚ್ಯೂಟರಿ ಗ್ರಂಥಿ. ಈ ಪಿಚ್ಯೂಟರಿ ಗ್ರಂಥಿ ಬಹಳ ಮುಖ್ಯವಾದ ಕಾರ್ಯವನ್ನು ನಿರ್ವಹಿಸುತ್ತೆ. ನಮ್ಮ ದೇಹದಲ್ಲಿ ಭಾಳಷ್ಟು ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ಅಂದರೆ ನಮ್ಮ ಥೈರಾಯ್ಡ್ ಆಗಿರ್ಬೋದು ಅಂಥ ಗ್ರಂಥಿಗಳನ್ನೆಲ್ಲ ನೋಡ್ಕೊಳ್ಳುತ್ತೆ. ಸೊ ಬೇಸಿಕಲಿ ಪಿಚ್ಯೂಟರಿ ಗ್ರಂಥಿ ನಿಮ್ಮ ಒಂದು ಮೆದುಳಿನಲ್ಲಿ ಕಮಾಂಡ್ ಕೊಟ್ಟರೆ ರಿಲೀಸ್ ದಿ HGH ಅಂತ, ಆವಾಗ ಗ್ರೋತ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ರಿಲೀಸ್ ಆದಾಗ ಏನಾಗುತ್ತೆ, ನೀವು ಉದ್ದ ಆಗ್ತೀರಾ. ದಟ್ ಇಸ್ ಹೌ ಇಟ್ ವರ್ಕ್ಸ್. ಸೊ ಒಂದು ಪರ್ಟಿಕ್ಯುಲರ್ ಏಜ್ ಗ್ರೂಪ್ ಆದಮೇಲೆ ಅದು ಆ ಕಮಾಂಡನ್ನು ಕೊಡೋದು ನಿಲ್ಲಿಸ್ಬಿಡತ್ತೆ. ಗೊತ್ತಾಯ್ತಾ? ನಾವು ಮತ್ತೆ ಆ ಕಮಾಂಡನ್ನು ಕೊಡಬೇಕಾಗತ್ತೆ. ಅಂದರೆ ನಮ್ಮ ಪಿಚ್ಯೂಟರಿ ಗ್ರಂಥಿಗೆ ನಾವು ಒತ್ತಡ ಅಂತ ಹೇಳಲ್ಲ, ಕೆಲವೊಂದು ಕೆಲಸ ಕಾರ್ಯಗಳನ್ನು ಕೊಟ್ಟಾಗ ಅದು ಮತ್ತೆ ನಮ್ಮ ಮೆದುಳಿಗೆ ಮೆಸೇಜನ್ನು ಕೊಡುತ್ತೆ, ಸಿಂಗಲ್ ಓಕೆ ರಿಲೀಸ್ ದ ಗ್ರೋತ್ ಹಾರ್ಮೋನ್ ಅಂತ. ಅಟ್ಲೀಸ್ಟ್ 2 to 3 inches ಯು ಕ್ಯಾನ್ ವಿಲ್ ಗ್ರೋ ಟಾಲರ್. ನಾ ಇದಕ್ಕೆ ಏನು ಮಾಡೋದು ಶ್ರುತಿ ಅಂತ ನಿಮ್ಮಲ್ಲಿ ಯಾರ್ಯಾರು ಕೇಳ್ತಾ ಇದ್ದೀರೋ, ಇನ್ನೂ ಕೆಲವು ವಿಷಯಗಳನ್ನು ಜ್ಞಾಪಕ ಇಟ್ಕೊಳ್ಳೋಣ. ಒಂದು ನೋಡ್ರಪ್ಪ, DNA ಅಂತೀವಿ ನಾವು, ಓಕೆನಾ, ಜೀನ್ಸ್ ಅಂತೀವಿ, ಅದು ಭಾಳ ಮುಖ್ಯ ಆಗುತ್ತೆ. ನಾನು ಹಾಕೊಂಡಿರೋ ಜೀನ್ಸ್ ಅಲ್ಲಮ್ಮ ಇದು, ಐ ಆಮ್ ಟಾಕಿಂಗ್ ಅಬೌಟ್ GENES, ಜೆನೆಟಿಕ್ಸ್ ಅಂತೀವಲ್ಲ. ತಂದೆನೂ ಶಾರ್ಟ್ ಆಗಿದ್ರೆ, ತಾಯಿನೂ ಶಾರ್ಟ್ ಆಗಿದ್ರೆ, ಚಾನ್ಸಸ್ ಆರ್ ಯು ವಿಲ್ ಆಲ್ಸೋ ಬಿ ಶಾರ್ಟ್. ಇಟ್ಸ್ ಇನ್ ದ DNA. ಗೊತ್ತಾಯ್ತಾ? ಇನ್ನು ಮತ್ತೊಂದು ಕಾರಣ ಏನು ಟು ಬಿ ಶಾರ್ಟ್? ಸರಿಯಾದ ಪೌಷ್ಟಿಕಾಂಶಗಳು ಸಿಕ್ಕಿರಲ್ಲ. ಇವಾಗ ನೀವೊಂದು ಗಿಡನ ಬೆಳೆಸ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ, ಆ ಗಿಡಕ್ಕೆ ನೀವು ನೀರು ಹಾಕಲ್ಲ ಅಂತ ಇಟ್ಕೊಳ್ಳಿ, ಆ ಗಿಡಕ್ಕೆ ನೀವು ಯಾವ ಒಂದು ಶುಶ್ರೂಷೆನೇ ಮಾಡಲ್ಲ, ಅದನ್ನು ಸೂರ್ಯನ ಬೆಳಕಿನ ಕೆಳಗೆ ಇಡಲ್ಲ ಅಂತ ಇಟ್ಕೊಳ್ಳಿ, ಆ ಗಿಡ ಕರೆಕ್ಟಾಗಿ ಬೆಳೆಯುತ್ತಾ? ಬೆಳಿಬಹುದು, ಒಂದು ಹಂತಕ್ಕೆ ಬೆಳೆಯುತ್ತೆ ಅಷ್ಟೇ, ಬಟ್ ಇಟ್ ವಿಲ್ ನಾಟ್ ಗ್ರೋ ಫುಲ್ಲಿ. ಅದೇ ರೀತಿಯಲ್ಲಿ ನಿಮ್ಮ ದೇಹಕ್ಕೂ ವೈಟಮಿನ್ ಡಿ ಬೇಕು, ನಿಮಗೂ ವೈಟಮಿನ್ ಎ ಬೇಕು, ನಿಮಗೂ ಬಹಳಷ್ಟು ಬೇರೆ ರೀತಿಯ ಪೌಷ್ಟಿಕಾಂಶಗಳೆಲ್ಲ ಬೇಕು. ಅಯಾನ್ ಬೇಕು, ಕ್ಯಾಲ್ಶಿಯಂ ಬೇಕು, ಫಾಲೇಟ್ ಬೇಕು. ಅದೆಲ್ಲ ಸಿಗದೆ ಹೋದಾಗ, ನ್ಯೂಟ್ರಿಷನ್ ಸಿಗದೆ ಹೋದಾಗ ಯು ವಿಲ್ ನಾಟ್ ಗ್ರೋ. ಗಾಟ್ ಇಟ್? ಸೊ ಇದೆಲ್ಲ ಫ್ಯಾಕ್ಟರ್ಸನ್ನು ತಲೆಯಲ್ಲಿ ಇಟ್ಕೋಬೇಕು. ನಾವು ಈ ಪಿಚ್ಯೂಟರಿ ಗ್ರಂಥಿಗೆ ಕೆಲಸ ಕೊಡೋದಕ್ಕೆ ಕೆಲವೊಂದು ಮೆಡಿಟೇಷನ್ಸ್ಗಳು ಇವೆ. ಈ ಮೌನಿ ಅಮಾವಾಸ್ಯೆ ದಿನ ಸೈಲೆಂಟಾಗಿ ಮೌನವಾಗಿ ನೀವು ಕೂಡ ಮಾಡ್ಬೋದು ಮೆಡಿಟೇಷನನ್ನು. ಐ ವಿಲ್ ಟೀಚ್ ಯು ಒಂದು ಮುದ್ರಾನ ಹೇಳ್ಕೊಡ್ತೀನಿ, ಆ್ಯಂಡ್ ಆಲ್ಸೋ ನಿಮಗೆ ಕೆಲವೊಂದು ಯೋಗಾಸನನೂ ಹೇಳ್ಕೊಡ್ತೀನಿ. ಯೋಗಾಸನ ತುಂಬ ಸಿಂಪಲ್ಲು. ಜಾಪನೀಸ್ ಅವರು ಆ್ಯಕ್ಚುಲಿ ಹೊಟ್ಟೆಯನ್ನು ಫ್ಲ್ಯಾಟ್ ಮಾಡೋದಕ್ಕೆ ಈ ಒಂದು ಯೋಗಾಸನನ ಹೇಳ್ಕೊಟ್ಟಿದ್ರು. ಆ್ಯಕ್ಚುಲಿ ಸ್ಪೀಕಿಂಗ್ ನೋಡೋಕ್ಕೆ ಹೋದರೆ ಅದು ನಮ್ಮಿಂದನೇ ಬಂದಿದ್ದು. ಅದು ಏನು ಅಂದರೆ, ಕಡ್ಡಿ ಥರ ನೀವು ನಿದ್ರೆ ಮಾಡಬೇಕು, ಅಂದರೆ ಕಡ್ಡಿ ಥರ ಸ್ಟ್ರೇಟ್ ಲೈನಲ್ಲಿ ಮಲ್ಕೋಬೇಕಷ್ಟೆ. ಸೊ ನೀವು ಸ್ಟ್ರೇಟಾಗಿ ನೆಲದ ಮೇಲೆ ನಿದ್ದೆ ಮಾಡಿದಾಗ ನಿಮ್ಮ 2 ಕಾಲುಗಳು ಹೀಗೆ ಇಟ್ ವಿಲ್ ಬಿ ಜಟ್ಟಿಂಗ್ ಔಟ್ ಸ್ಟ್ರೇಟ್, ಓಕೆ. ಆ್ಯಂಡ್ ನಿಮ್ಮ 2 ಕೈಗಳನ್ನು ನೀವು ಈ ಥರ ಮೇಲಿಟ್ಕೊಂಡಿರ್ತೀರ ಸ್ಟ್ರೇಟ್ ಲೈನಲ್ಲಿ. ಅದು ಏನು ಮಾಡುತ್ತೆ, ನಿಮ್ಮ ಎಂಟೈರ್ ದೇಹನ ಎಲಾಂಗೇಟ್ ಮಾಡುತ್ತೆ. ಹೊಟ್ಟೆಯ ನಿಮ್ಮ ಮಸಲ್ಸ್ ಸಹ ಎಲಾಂಗೇಟ್ ಆಗುತ್ತೆ. ಜಾಪನೀಸ್ ಅವರು ಇದನ್ನು ದ ಫ್ಲ್ಯಾಟ್ ಬೆಲಿ ಯೋಗಾಸನ ಅಂತಲೇ ಕರೀತಾರೆ. ಇದನ್ನು ಮಾಡಿದ್ರೆ ಪ್ರತಿನಿತ್ಯ ಒಂದು 10 ರಿಂದ 15 ನಿಮಿಷ ಸ್ಟಮಕ್ ಫ್ಲ್ಯಾಟ್ ಆಗೋಗುತ್ತೆ ಅಂತ. ಅದ್ರ ಜೊತೆಗೆ ಉದ್ದ ಕೂಡ ಆಗ್ತೀರಾ. ಗೊತ್ತಾಯ್ತಾ? ದಟ್ ಈಸ್ ಒನ್. ನಾವು ದಿ ಅದರ್ ಥಿಂಗ್ ಈಸ್, ಇವಾಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಾ, ಈ ಥರ ನಾನು ಗೂನ್ ಹಾಕೊಂಡು ಮಾತಾಡಿದ್ರೆ ಏನಾಗುತ್ತೆ, ಪೋಸ್ಚರ್ ಸರಿಗಿಲ್ಲ ಅಂದರೂ ಆಟೋಮ್ಯಾಟಿಕಲಿ ಹೈಟ್ ಮೇಲೆ ಒಂದು ಪ್ರಭಾವ ಬೀರುತ್ತೆ. ಸಿಟ್ ಸ್ಟ್ರೇಟ್, ಪುಲ್ ಯೋರ್ ಶೋಲ್ಡರ್ಸ್ ಬ್ಯಾಕ್, ಚೆಸ್ಟ್ ಔಟ್, ಸಿಟ್ ಸ್ಟ್ರೇಟ್. ಇದರಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿದ್ರಾ? ನಡ್ಕೊಂಡು ಹೋಗೋವಾಗಲೂ ಅಷ್ಟೇ, ಸ್ಟ್ಯಾಂಡ್ ಸ್ಟ್ರೇಟ್. ಪೋಸ್ಚರ್ ಮೇಂಟೈನ್ ಮಾಡೋದು ತುಂಬ ಮುಖ್ಯ. ಟಿ ವಿ ನೋಡುವಾಗ ನಾವೆಲ್ಲ ಸೋಫಾ ಒಳಗೆ ಸೇರ್ಕೊಂಡ್ಬಿಟ್ಟಿರ್ತೀವಿ, ಹಾಗೆ ಕಾಣದೇ ಇಲ್ಲ ನಾವು. ಕೆಟ್ಟ ಪೋಸ್ಟರ್ಗಳಿಂದ ಹೈಟ್ ಮೇಲೆ ಪ್ರಭಾವ ಬೀರುತ್ತೆ. ನಾವು ಲೆಟ್ಸ್ ಗೋ ಟು ದಿ ಮುದ್ರಾ ಪಾರ್ಟ್ ಆಫ್ ಇಟ್. ನನಗಿದು ಬಹಳ 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 ಇಷ್ಟವಾದ ಒಂದು ಮುದ್ರಾ. ಇವಾಗ ನಿಮಗೆ ಗೊತ್ತು, ಪಂಚಭೂತಗಳು ನಮ್ಮ ಕೈಯಲ್ಲೇ ಅಡಗಿದೆ ಅಂತ. ಇದು ಅಗ್ನಿ ಅಂತ ನಿಮಗೆ ಗೊತ್ತು, ಕರೆಕ್ಟಾ? ಅಗ್ನಿ ಏನು ಮಾಡುತ್ತೆ, ವೆನ್ ಇಟ್ ಮೀಟ್ಸ್ ದಿ ಇಂಡೆಕ್ಸ್ ಫಿಂಗರ್ ಅಲ್ವಾ, ಆಟೋಮ್ಯಾಟಿಕಲಿ ಡೈಜೆಷನನ್ನು ಹೆಚ್ಚು ಮಾಡುತ್ತೆ. ಅದೇ ಮಧ್ಯದ ಬೆರಳನ್ನು ಟಚ್ ಮಾಡಿದಾಗ, ವಿಚ್ ಇಸ್ ದಿ ಆಕಾಶ, ಇಲ್ಲಿ ನಿಮ್ಮ ಗ್ರೋತ್ ಹಾರ್ಮೋನನ್ನು ಹೆಚ್ಚು ಮಾಡುತ್ತೆ. ಸೋ ಬ್ಯೂಟಿಫುಲ್ ಅಲ್ಲ? ಅದೇ ಭೂಮಿಗೆ ಟಚ್ ಮಾಡಿದಾಗ, ಭೂಮಿ ಅಂದರೆ ಏನು, ಆಬ್ವಿಯಸ್ಲಿ ನಮ್ಮ ತರಕಾರಿ ಎಲ್ಲ ಭೂಮಿಯಿಂದನೇ ಬರೋದು ನಮಗೆ, ವಿಚ್ ಇಸ್ ನರಿಶ್ಮೆಂಟ್. ಸೊ ಅದು ನಮ್ಮ ಮೂಳೆಗಳಿಗೆ ಪೌಷ್ಟಿಕಾಂಶಗಳನ್ನು ನೀಡುತ್ತೆ. ಸೊ ಈ 3 ಬೆರಳುಗಳು ಇದೆಯಲ್ಲ, ಆಯುರ್ವೇದದ ಪ್ರಕಾರ ಇದು ಡೈಜೆಷನ್ಗೆ, ಇದು ನಿಮ್ಮ ಗ್ರೋತ್ ಹಾರ್ಮೋನನ್ನು ಹೆಚ್ಚು ಮಾಡೋದಕ್ಕೆ, ಆ್ಯಂಡ್ ಇದು ನಿಮಗೆ
ಪೌಷ್ಟಿಕಾಂಶಗಳನ್ನು ನೀಡೋದಕ್ಕೆ, ಫಾರ್ ನರಿಶ್ಮೆಂಟ್ ಆ ಕೆಲಸಗಳನ್ನು ಮಾಡುತ್ತೆ. ಇದಕ್ಕೆ ಒಂದು ವಿಶೇಷವಾದ ಮುದ್ರಾನೇ ಇದೆ, ಕಾಲ್ಡ್ ದಿ ಶೂನಿ ಮುದ್ರಾ. ಇದನ್ನು ಆಕಾಶ ಮುದ್ರಾ ಅಂತಲೂ ಕರಿತೀವಿ, ಬಿಕಾಸ್ ಆಕಾಶನ ಅಗ್ನಿಗೆ ನಾವು ಟಚ್ ಮಾಡ್ತೀವಿ. ದಿಸ್ ಈಸ್ ಇಟ್. ದಿನಾಗ್ಲೂ ಒಂದು 10ರಿಂದ 15 ನಿಮಿಷಗಳು ಸ್ಟ್ರೇಟಾಗಿ ಕೂತ್ಕೊಂಡು ಒಳ್ಳೆ ಪೋಸ್ಚರಲ್ಲಿ ಈ ಒಂದು ಮುದ್ರಾನ ಮಾಡಿ. ಯು ವಿಲ್ ಡೆಫಿನೆಟ್ಲಿ ಗ್ರೋ ಟಾಲರ್. ದಿಸ್ ಈಸ್ ದ ಮುದ್ರಾ ಟು ಗ್ರೋ ಟಾಲರ್. ಅದರೊಂದಿಗೆ ಇದರಿಂದ ತಾಳ್ಮೆ ಕೂಡ ಹೆಚ್ಚಾಗತ್ತೆ. ನಾವು ನೋಡ್ರಪ್ಪ, ಈ ತೂಕ ಇಳಿಸೋದು, ಉದ್ದ ಆಗೋದು ಇದೆಲ್ಲ ಓವರ್ನೈಟ್ ಆಗುವ ಕೆಲಸಗಳಲ್ಲ. ಇವತ್ತು ನಾನು ಸಣ್ಣ ಆಗಬೇಕು ಅಂತ ಯೋಚನೆ ಮಾಡ್ಬಿಟ್ಟು ನಾಳೆ ಬೆಳಗ್ಗೆ ವೆಯ್ಟ್ ಚೆಕ್ ಮಾಡಿದಾಗ ಕ್ಯಾನ್ ಐ ಬಿ 50 kgs? ಡಸಂಟ್ ವರ್ಕ್ ಲೈಕ್ ದಟ್. ಸತತವಾಗಿ ಮರಳಿ ಯತ್ನವ ಮಾಡುವಂಥ ಕೆಲವೊಂದು ಪ್ರಯತ್ನಗಳನ್ನು ಮಾಡ್ತಾ ಇರಬೇಕು. ಸೊ ಇದು ತಾಳ್ಮೆಯನ್ನು ಸಹ ಹೆಚ್ಚು ಮಾಡುತ್ತೆ ಈ ಒಂದು ಶೂನಿ ಮುದ್ರಾ. ಆ್ಯಂಡ್ ಆಲ್ಸೋ ಬಹು ಮುಖ್ಯವಾಗಿ ಈ ಮುದ್ರಾ ಕ್ಯಾಲ್ಶಿಯಮನ್ನು ನಮ್ಮ ದೇಹದಲ್ಲಿ ಸಮತೋಲನಕ್ಕೆ ತರುತ್ತೆ. ಇಟ್ ಇನ್ಕ್ರೀಸಸ್ ದಿ ಕ್ಯಾಲ್ಶಿಯಂ ಎಲಿಮೆಂಟ್. ಕ್ಯಾಲ್ಶಿಯಂ ಸಿಕ್ಕಿದ್ರೇ ಬೋನ್ಸ್ಗೆ ಯೋರ್ ಬೋನ್ಸ್ ವಿಲ್ ಬಿ ಹೆಲ್ದಿ, ಯೋರ್ ಬೋನ್ಸ್ ಕ್ಯಾನ್ ಗ್ರೋ. ಗೊತ್ತಾಯ್ತಾ? ಸೊ ಬ್ಯೂಟಿಫುಲ್ ಆ್ಯಂಡ್ ಸೈಂಟಿಫಿಕ್ ಅಲ್ವಾ? ಸೊ ದಿನನಿತ್ಯ ಒಂದು 10ರಿಂದ 15 ನಿಮಿಷ ಪೇಷಂಟಾಗಿ ಮಾಡಿ ಶೂನಿ ಆಕಾಶ ಮುದ್ರಾನ. ಅದಾದಮೇಲೆ ಒಂದು 2-3 ತಿಂಗಳ ನಂತರ ಚೆಕ್ ಯೋರ್ ಹೈಟ್. ಅಂದರೆ ಇವತ್ತಿಂದ ಶುರು ಮಾಡ್ತಿದ್ದೀನಿ ಶ್ರುತಿ ಅಂತ ಹೇಳಿದ್ರೆ ನಿಮ್ಮ ಹೈಟನ್ನು ಮಾರ್ಕ್ ಮಾಡಿಕೊಂಡು ಅದನಂತರ ಚೆಕ್ ಯೋರ್ ಹೈಟ್. ನಿಜವಾಗಿಯೂ ಹೇಳ್ತೀನಿ, ಪಿಚ್ಯೂಟರಿ ಗ್ಲ್ಯಾಂಡ್ ಮೆಡಿಟೇಷನಿಂದ, ಈ ಒಂದು ಮುದ್ರಗಳಿಂದ, ಆ್ಯಕ್ಚುಲಿ ಪಿಚ್ಯೂಟರಿ ಗ್ಲ್ಯಾಂಡ್ಗೆ ಬೇರೆ ಒಂದು ಮೆಡಿಟೇಷನ್ ಇದೆ, ತುಂಬ ವಿಸ್ತಾರವಾಗಿದೆ. ಅದನ್ನ ಇಲ್ಲೆಲ್ಲ ಹೇಳಿ ತೋರಿಸೋದಕ್ಕೆ ನಾಳೆ ಆಗೋಗುತ್ತೆ ಅಂತ ಹೇಳ್ತಿಲ್ಲ ನಿಮಗೆ. ಬಟ್ ಜನರಲಿ ಜಸ್ಟ್ ಟು ಲೆಟ್ ಯು ನೋ, ಈ ಒಂದು ಯೋಗಾಸನಗಳಿಂದ, ಈ ಒಂದು ಮುದ್ರಗಳಿಂದ ಖಂಡಿತವಾಗಿಯೂ ಒಂದು ಒಳ್ಳೆ ಪ್ರಭಾವ ಬೀರುತ್ತೆ ನಿಮ್ಮ ದೇಹದ ಮೇಲೆ. ಯು ಕ್ಯಾನ್ ಬಿಕಮ್ ಟಾಲರ್ ಬೈ 2 to 3 inches. ಏನೂ ಇಲ್ಲ ಅಂದನು ಸ್ಟ್ರೇಟಾಗಿ ಕೂತ್ಕೊಳ್ಳಿ, ಯು ಲುಕ್ ಟಾಲ್. ಹೇಗೆ? ಅಷ್ಟೇ ಇವತ್ತಿನ ಸಂಚಿಕೆ. ನಾನಿವಾಗ ಪ್ರಾಕ್ಟೀಸ್ ಮಾಡ್ತೀನಿ ಮೌನಿ ಅಮಾವಾಸ್ಯಕ್ಕೆ. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ಅನ್ಯ ಸಾರಂಗೆ. ಸಾರಂಗೆ.